ದರ್ಶನ್ ಬೆಂಬಲಕ್ಕೆ ನಿಂತ ಸ್ಯಾಂಡಲ್ವುಡ್ ಕಲಾವಿದರಿಂದ ಯಾಗ ಯಾರೆಲ್ಲ ಬರ್ತಾರೆ, ಹೇಗಿದೆ ಯಾಗದ ಸಿದ್ಧತೆ? ದಿ ನ್ಯೂಸ್ 18 ಎಕ್ಸ್ಕ್ಲೂಸಿವ್ ಕಾಟೇರನಿಗಾಗಿ ಯಾಗ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ನಟ ದರ್ಶನ್ ರಿಲೀಸ್ಗೆ ಸರ್ಕಸ್ ಅನ್ನ ಮಾಡಲಾಗ್ತಾ ಇದೆ. ಒಂದ್ ಕಡೆ ಕುಟುಂಬಸ್ಥರು ವಿವಿಧ ದೇವಸ್ಥಾನಗಳಿಗೆ ಭೇಟಿಯನ್ನ ಕೊಟ್ಟು ವಿಶೇಷ ಪೂಜೆ, ಯಾಗ, ಹೋಮ ಎಲ್ಲ ಮಾಡಿಸ್ತಾ ಇದ್ದಾರೆ. ಅವರ ಅಭಿಮಾನಿಗಳು ಮಾಡಿಸ್ತಾ ಇದ್ದಾರೆ. ಎಸ್ಪೆಷಲಿ ದರ್ಶನ್ ಧರ್ಮಪತ್ನಿ ವಿಜಯಲಕ್ಷ್ಮಿ ಅವರು ಶಕ್ತಿ ದೇವತೆಗಳ ಮೊರೆ ಹೋಗಿದ್ದಾರೆ. ವಿಶೇಷ ಪೂಜೆ ಜೊತೆಗೆ ಚಂಡಿಕಾ ಯಾಗವನ್ನೂ ಮಾಡಿಸಿ ಆ ಪ್ರಸಾದವನ್ನ ಪರಪ್ಪನ ಅಗ್ರಹಾರ ಜೈಲಲ್ಲಿರುವಂತಹ ದರ್ಶನ್ಗೆ ತಲುಪಿಸಿದ್ದೂ ಆಗಿದೆ. ಇನ್ನೊಂದ್ ಕಡೆ ಅಭಿಮಾನಿಗಳು ಕೂಡ ದರ್ಶನ್ಗೋಸ್ಕರ ಪೂಜೆ ಮಾಡಿಸ್ತಾ ಇದ್ದಾರೆ. ಆರೋಪ ಮುಕ್ತರಾಗಿ ಬೇಗ ಜೈಲಿಂದ ಹೊರಗಡೆ ಬರಬೇಕು ಅಂತ ಹೇಳಿ ದೇವರಿಗೆ ಹರಕೆಯನ್ನ ಕಟ್ಕೊಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಕಾನೂನು ಹೋರಾಟದಲ್ಲಿ ಜಯ ಸಿಗಬೇಕು ಅಂತ ಹೇಳಿ ಪೂಜೆಯನ್ನ ಮಾಡಿಸಲಾಗ್ತಾ ಇದೆ. ಒಂದ್ ಕಡೆ ಫ್ಯಾಮಿಲಿ ಮೆಂಬರ್ಸ್, ಮತ್ತೊಂದ್ ಕಡೆ ಅಭಿಮಾನಿಗಳು ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಕೂಡ ದರ್ಶನ್ ಬಗ್ಗೆ ಅಲ್ಲಿ ಹರಕೆಯನ್ನ ಹೊತ್ಕೊಳ್ತಾ ಇದ್ದಾರೆ, ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಕುಟುಂಬಸ್ಥರು ವಿಶೇಷ ಯಾಗ, ಹೋಮ, ಹವನ ಎಲ್ಲ ಮಾಡಿಸ್ತಾ ಇದ್ದಾರೆ. ಸಂಕಷ್ಟದಿಂದ ಪಾರು ಮಾಡಬೇಕು, ಈ ಕಾನೂನು ಹೋರಾಟದಲ್ಲಿ ತಮಗೆ ಜಯ ಸಿಗಬೇಕು, ಆದಷ್ಟು ಬೇಗ ಜೈಲಿಂದ ದರ್ಶನ್ ರಿಲೀಸ್ ಆಗುವಂತ ನಿಟ್ಟಿನಲ್ಲಿ ಟೆಂಪಲ್ ರನ್ ನಲ್ಲಿ ಅಭಿಮಾನಿಗಳು ಹಾಗೇನೆ ಡಿ ಫ್ಯಾಮಿಲಿ ಈಗ ಬ್ಯುಸಿ ಆಗಿದೆ. ದರ್ಶನ್ಗಾಗಿ ಕಲಾವಿದರ ಸಂಘದಿಂದಲೂ ಕೂಡ ಪೂಜೆಯನ್ನ ಈಗ ಅರೇಂಜ್ ಮಾಡ್ಕೊಂಡಿದ್ದಾರೆ. ಆಗಸ್ಟ್ 14ನೇ ತಾರೀಕು ಮಹಾಪೂಜೆಗೆ ಭಾರಿ ಸಿದ್ಧತೆಯನ್ನ ಮಾಡಲಾಗ್ತಾ ಇದೆ. ಈ ದೊಡ್ಡಣ್ಣ ಹಾಗೇನೆ ರಾಕ್ ಲೈನ್ ವೆಂಕಟೇಶ್ ನೇತೃತ್ವದಲ್ಲಿ ಈಗ ಮಹಾಪೂಜೆಯನ್ನ ಮಾಡಲಾಗುತ್ತೆ. ಅದಕ್ಕೋಸ್ಕರ ತಯಾರಿಗಳಾಗಿದೆ. 14ನೇ ತಾರೀಕು ಈ ಸಿದ್ಧತೆಗಳೆಲ್ಲ ಆಗ್ತಾ ಇದೆ. 14ನೇ ತಾರೀಕು ಪೂಜೆ ಇರೋದು. ದೊಡ್ಡ ದೊಡ್ಡ ಸ್ಟಾರ್ ನಟರಿಗೆ ಇದಕ್ಕೆ ಆಹ್ವಾನವನ್ನ ನೀಡಲಾಗಿದೆ. ದರ್ಶನ್ ಬಿಡುಗಡೆಗಾಗಿ ಕಲಾವಿದರ ಸಂಘದಿಂದ ಪೂಜೆ ಆಗ್ತಿರೋದು. ಸ್ಯಾಂಡಲ್ವುಡ್ ನಟರಿಗೂ ಕೂಡ ಈಗಾಗಲೇ ಆಹ್ವಾನವನ್ನ ನೀಡಲಾಗಿದೆ. ಕಲಾವಿದರ ಸಂಘ ಕಚೇರಿಯಲ್ಲಿ ಪೂಜೆಗೆ ಸಿದ್ಧತೆಯನ್ನ ಮಾಡಲಾಗಿದೆ. ಶಿವಣ್ಣ, ಸುದೀಪ್, ಯಶ್ಗೆ ಆಹ್ವಾನವನ್ನ ನೀಡಲಾಗಿದೆ. ಹಾಗಾಗಿ ಯಾಗಕ್ಕೆ ಯಾರೆಲ್ಲ ಸ್ಟಾರ್ ನಟರು ಬರ್ತಾರೆ ಅಂತ ಕುತೂಹಲ ಜಾಸ್ತಿ ಆಗಿದೆ. ಈಗ ಕಾಟೇರನ ಬೆನ್ನಿಗೆ ಅಂದ್ರೆ ದರ್ಶನ್ ಬೆನ್ನಿಗೆ ಸ್ಯಾಂಡಲ್ವುಡ್ ನಿಲ್ಲುತ್ತಾ ಅನ್ನೋದು ಈಗಿರುವಂತ ಪ್ರಶ್ನೆ ಮತ್ತೆ ಕುತೂಹಲ. ಇಲ್ಲಿ ಎರಡು ಕಾರಣಗಳಿಂದಾಗಿ, ಎರಡು ಉದ್ದೇಶಗಳಿಂದಾಗಿ ಕಲಾವಿದರ ಸಂಘದಲ್ಲಿ ಯಾಗವನ್ನ ಮಾಡಿಸಲಾಗ್ತಾ ಇದೆ ಅಂತ ಹೇಳಲಾಗ್ತಿದೆ. ಒಂದು ಕಾರಣ, ಈ ವರ್ಷ ಸಾಲು ಸಾಲು ಸಿನಿಮಾಗಳು, 100ಕ್ಕೂ ಅಧಿಕ ಸಿನಿಮಾಗಳು ಆಲ್ರೆಡಿ ರಿಲೀಸ್ ಆಗ್ಬಿಟ್ಟಿದೆ. ಹೇಳ್ಕೊಳ್ಳುವಂತ ಹಿಟ್ ಕೊಟ್ಟಂತ ಸಿನಿಮಾ ಕನ್ನಡ ಇಂಡಸ್ಟ್ರಿಲಿ, ಸ್ಯಾಂಡಲ್ವುಡ್ ನಲ್ಲಿ ಇಲ್ಲಿ ತನಕ ಯಾವುದೂ ಇಲ್ಲ. ಹಾಗಾಗಿ ಸೊರಗಿರುವಂತ ಸ್ಯಾಂಡಲ್ವುಡ್ಗೆ ಒಂದು ಪುನಶ್ಚೇತನ ಸಿಗುವಂತ ನಿಟ್ಟಿನಲ್ಲಿ ದೇವರ ಮೊರೆ ಹೋಗ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ ಬಾಕ್ಸ್ ಆಫೀಸ್ ಸುಲ್ತಾನ ಆಗಿರುವಂತಹ ದರ್ಶನ್ ಇದೀಗ ಅಂಧರಾಗಿರೋದ್ರಿಂದ ಸಂಕಷ್ಟದಿಂದ ಪಾರು ಮಾಡುವಂತ ನಿಟ್ಟಿನಲ್ಲಿ ದರ್ಶನ್ ಪರವಾಗಿನೂ ಯಾಗವನ್ನ ಮಾಡಿಸಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಕಲಾವಿದರ ಸಂಘದಿಂದ ನಡೆಯುವಂತ ಈ ಮಹಾಪೂಜೆಗೆ ಸಿದ್ಧತೆಗಳು ಹೇಗಿದೆ? ನಮ್ಮ ಪ್ರತಿನಿಧಿ ಸತೀಶ್ ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ, ನೋಡೋಣ. ಸದ್ಯ ನಾನೀಗ ಕನ್ನಡ ಕಲಾವಿದರ ಸಂಘ ಏನು ಕರ್ನಾಟಕದಲ್ಲಿ ಒಂದು ವಿಶೇಷವಾದಂತಹ ಒಂದು ಸ್ಥಾನಮಾನವನ್ನು ಪಡೆದಿರುವಂತಹ ಒಂದು ಸಂಘ ಅಂದರೆ ಅದು ಕಲಾವಿದರ ಸಂಘ. ಡಾಕ್ಟರ್ ರಾಜ್ಕುಮಾರ್ ಅವರ ಕನಸಿನ ಕೂಸು. ಈ ಕೂಸಿಗೆ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಜೀವವನ್ನು ಕೊಟ್ಟಿದ್ದು ಅಂದರೆ ಡಾಕ್ಟರ್ ಅಂಬರೀಷ್ ಅವರು. ಸೊ ಈ ದೊಡ್ಡ ದೊಡ್ಡ ಕಲಾವಿದರು ಕಂಡಂಥ ಈ ಒಂದು ಕಲಾವಿದರ ಸಂಘ ಒಂದು ರೀತಿಯಾದಂಥ ಚಿತ್ರರಂಗದಲ್ಲಿ ಒಂದು ತನ್ನದೇ ಆದಂಥ ಒಂದು ಅಸ್ತಿತ್ವವನ್ನು ಉಳಿಸ್ಕೊಂಡಿದೆ. ಸೊ ಆದರೆ ಕಳೆದ ಇತ್ತೀಚಿನ ದಿನಗಳಲ್ಲಿ ಒಂದು ಸಾಕಷ್ಟು ಸೈಲೆಂಟ್ ಆಗಿದೆ ಕಲಾವಿದರ ಸಂಘ ಅನ್ನುವಂಥ ವಿಚಾರ ಇತ್ತು. ಆದರೆ ಈಗ ಸಡನ್ನಾಗಿ ಕಲಾವಿದರ ಸಂಘ ಆಕ್ಟಿವ್ ಆಗಿದೆ. ಸೊ ಯಾಕೆ ಏನು ಅಂತ ನಾವು ನೋಡೋದಾದರೆ, ನಿನ್ನೆ ಕೂಡ ನಮ್ಮ ನ್ಯೂಸ್ 18 ಕನ್ನಡದಲ್ಲಿ ಒಂದು ಎಕ್ಸ್ಕ್ಲೂಸಿವ್ ಆದಂಥ ಒಂದು ವಿಚಾರವನ್ನು ಹೇಳಿದ್ರಿ. ಕನ್ನಡ ಚಿತ್ರರಂಗದ ಸಮಸ್ಯೆಗಳಿಗಾಗಿ ನಾವು ಒಂದು ಹೋಮ ಹವನ ಮಾಡೋದಕ್ಕೆ ಸಿದ್ಧವಾಗಿದ್ದಾರೆ ಕಲಾವಿದರ ಸಂಘದಲ್ಲಿ ಎನ್ನುವಂಥ ವಿಚಾರವನ್ನು ನಾವು ಹೇಳಿದ್ರಿ. ಸೊ ನಾವಿಲ್ಲಿ ನೋಡ್ತಾ ಇರಬಹುದು ಕಟ್ಟಿಗೆ ಜೊತೆಗೆ ಬೇರಣಿಗಳು ಇದನ್ನು ಕೂಡ ನೋಡ್ಬೋದು. ಇದೆಲ್ಲವೂ ಕೂಡ ಒಂದು ಹೋಮ ಹವನಕ್ಕೆ ಬಳಸುವಂಥ, ಹೋಮಕ್ಕೆ ಅದರಲ್ಲೂ ವಿಶೇಷವಾಗಿ ಹೋಮಕ್ಕೆ ಬಳಸುವಂತಹ ವಸ್ತುಗಳು ಅನ್ಬೋದು. ಅದರ ಜೊತೆಗೆ ಸೊ ಹೋಮ ಅಂದರೆ ಇಟ್ಟಿಗೆ, ಇಲ್ಲಿ ನಾವು ನೋಡ್ತಾ ಇರ್ಬೋದು ಮಣ್ಣಿನ ಇಟ್ಟಿಗೆಗಳು. ಈ ಒಂದು ಇಟ್ಟಿಗೆ ಇದು ಕೂಡ ಹೋಮಕ್ಕೆ ಸುತ್ತ ಒಂದು ಕಟ್ಟೆಯನ್ನು ಕಟ್ಟೋದಕ್ಕೋಸ್ಕರ ಇದನ್ನು ಬಳಸ್ತಾರೆ. ಸೊ ಅದಕ್ಕೋಸ್ಕರ ಆ ಒಂದು ಇಟ್ಟಿಗೆಗಳು ಕೂಡ ತಂದಿದ್ದಾರೆ. ಅದು ಆಗಸ್ಟ್ 14ನೇ ತಾರೀಕು ಅಂದರೆ ಬುಧವಾರ ನಡೆಯುವಂತಹ ವಿಶೇಷವಾದಂತಹ ಪೂಜೆ ಏನಿದೆ, ಆ ಪೂಜೆಗೆ ಕನ್ನಡ ಚಿತ್ರರಂಗದ ಬಹುತೇಕ ಕಲಾವಿದರಿಗೆ ಈಗಾಗಲೇ ಆ ಒಂದು
ಆ ಆಹ್ವಾನ ಕೂಡ ಹೋಗಿದೆ. ಸೊ ರಾಕ್ಲೈನ್ ವೆಂಕಟೇಶ್ ಮತ್ತು ದೊಡ್ಡಣ್ಣ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಈ ಒಂದು ಹೋಮ ಹವನ ವಿಶೇಷ ಪೂಜೆ ಏನಿದೆ ಅದಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳು ಆಗ್ತಾಯಿದೆ. ಸೊ ಈಗ ಚಿತ್ರರಂಗದ ಏಳಿಗೆಗಾಗಿ ನಾವು ಈ ಒಂದು ಹೋಮ ಹವನ ಮಾಡ್ತೀವಿ ಅನ್ನುವಂಥ ವಿಚಾರವನ್ನು ಕಲಾವಿದರಿಗೆ ಒಂದು ಸುದ್ದಿ ತಲುಪಿಸುವಂಥ ಸಂದರ್ಭದಲ್ಲಿ ದೊಡ್ಡಣ್ಣ ಅವರು ಹೇಳ್ತಿದ್ದಾರೆ. ಆದರೆ ಕಲಾವಿದರು ಇದಕ್ಕೆ ಕೂಡ ಒಂದಷ್ಟು ಕಲಾವಿದರಲ್ಲಿ ಕೂಡ ಒಂದು ಅನುಮಾನ ಮೂಡಿದೆ. ಕನ್ನಡ ಚಿತ್ರರಂಗದ ಏಳಿಗೆಗಾಗಿ ಮಾಡ್ತಿರುವಂತಹ ವಿಶೇಷ ಪೂಜೆಯ ಹೋಮ ಹವನವ ಅಥವಾ ಕೊಲೆ ಪ್ರಕರಣದಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿರುವಂಥ ದರ್ಶನ್ ಈ ಆರೋಪದಲ್ಲಿ ಮುಕ್ತರಾಗಿ ಹೊರಬರಲಿ ಎನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಹೋಮ ಹವನ ಪೂಜೆ ಮಾಡ್ತಿದ್ದಾರೆ ಅನ್ನುವಂಥ ಒಂದು ಅನುಮಾನ ಕಾಡ್ತಿದೆ ಅನ್ನುವಂಥದ್ದನ್ನು ಕಲಾವಿದರೇ ಹೇಳ್ತಿರುವಂಥದ್ದು. ರಾಕ್ಲೈನ್ ವೆಂಕಟೇಶ್ ಮತ್ತು ದೊಡ್ಡಣ್ಣ ಅವರ ನೇತೃತ್ವದಲ್ಲಿ ಈ ಒಂದು ವಿಶೇಷವಾದಂತಹ ಪೂಜೆ ಜೊತೆಗೆ ಹೋಮ ನಡೆಯುತ್ತೆ ಅನ್ನುವಂಥದ್ದು. ನಾನಾಗಲೇ ಹೇಳಿದಾಗೆ ಅಂಬರೀಷ್ ಅವರ ನಿಧನದ ನಂತರ ಬಹುತೇಕವಾಗಿ ಕಲಾವಿದರ ಸಂಘದಲ್ಲಿ ಯಾವುದೇ ಒಂದು ಆಕ್ಟಿವಿಟೀಸ್ ಇರಲಿಲ್ಲ. ಈಗ ಅಂದರೆ ಆಗಸ್ಟ್ 14ನೇ ತಾರೀಕು ಅಂದರೆ ಬರುವ ಬುಧವಾರ ನಡೆಯುವಂತಹ ಪೂಜೆಗಾಗಿ ಈ ಒಂದು ಸಿದ್ಧತೆ. ಆದರೆ 14ನೇ ತಾರೀಕು ಯಾವ ಹೋಮ ಮಾಡ್ತಾರೆ, ಅದಕ್ಕೆ ಯಾವ ಒಂದು ವಿಶೇಷವಾದಂಥ ಪೂಜೆ ಏನು ಅನ್ನುವಂಥದ್ದು ಯಾರಿಗೂ ಕೂಡ ಇದುವರೆಗೂ ಅವರು ಗಮನಕ್ಕೆ ತಂದಿಲ್ಲ. ಕಲಾವಿದರ ಸಂಘದಲ್ಲಿ ಏಳಿಗೆಗಾಗಿ ಒಂದು ಪೂಜೆ ಮಾಡ್ತಿದ್ದೀವಿ, ದಯವಿಟ್ಟು ನೀವೆಲ್ಲ ಬನ್ನಿ ಅನ್ನುವಂಥ ಒಂದು ಆಹ್ವಾನವಾಗಿದೆ. ಸೊ ಈ ಆಹ್ವಾನ ಏನು ಅಂತ ಮುಂದಿನ ದಿನಗಳಲ್ಲಿ ಈ ಒಂದು ದೊಡ್ಡಣ್ಣ ಆಗಲಿ ರಾಕ್ಲೈನ್ ವೆಂಕಟೇಶ್ ಕ್ಲಾರಿಟಿ ಕೊಡ್ತಾರಾ ಕಾದು ನೋಡಬೇಕು. ಕ್ಯಾಮ್ರಾ ಪರ್ಸನ್ ಯೋಗೀಶ್ವರ ಜೊತೆ ಸತೀಶ್ ಕನಕಪುರ, ನ್ಯೂಸ್ 18 ಬೆಂಗಳೂರು.